ನಮಸ್ಕಾರ, ನೀವು ನೋಡ್ತಿದ್ದೀರಾ ಒನ್ ಇಂಡಿಯಾ ಕನ್ನಡ. ನಾನು ಗೌತಮ್ ಹೆಗ್ಡೆ. 2026ರ ಮೊದಲ ಸೂರ್ಯಗ್ರಹಣ ಆಗುವಂತ ಕ್ಷಣಗಳಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಇವನ್ ಸೂರ್ಯಗ್ರಹಣವನ್ನ ನಾವೆಲ್ಲರೂ ಕೂಡ ಕಣ್ಣಲ್ಲಿ ನೋಡ್ಲಿಕ್ಕೆ ಸಾಧ್ಯವಾಗದಿದ್ರು ಕೂಡ ಕಣ್ ತುಂಬಿಕೊಳ್ಬಹುದಂತಹ ಕ್ಷಣ. ಇವನ್ ಸಂದರ್ಭದಲ್ಲಿ ಸೂರ್ಯಗ್ರಹಣ ಇರುವಾಗ ನಾವು ಯಾವ ತಪ್ಪುಗಳನ್ನ ಮಾಡಬಾರದು, ಯಾವುದನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಂಡಿರಬೇಕು. ಹಾಗಾಗಿ ಈ ವಿಡಿಯೋದಲ್ಲಿ ಈ ಬಾರಿಯ 2026ರ ಸೂರ್ಯ ಗ್ರಹಣದಂದು ನಾವು ಯಾವ ತಪ್ಪುಗಳನ್ನ ಮಾಡಬಾರದು ಅಂಡ್ ಏನನ್ನ ಮಾಡಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿದುಕೊಂಡು ಬರೋಣ ಬನ್ನಿ. ಇಂದು 2026ರ ಮೊದಲ ಸೂರ್ಯಗ್ರಹಣ ಸಂಭವಿಸಲಿದ್ದು, ಇದನ್ನ ಧಾರ್ಮಿಕ ಹಾಗೂ ಜ್ಯೋತಿಷ್ಯದ ದೃಷ್ಟಿಯಿಂದ ವಿಶೇಷ ಮಹತ್ವದ್ದೆಂದು ಪರಿಗಣಿಸಲಾಗುತ್ತದೆ. ಸೂರ್ಯಗ್ರಹಣದ ಸಂದರ್ಭದಲ್ಲಿ ಕೆಲವು ಕೆಲಸಗಳನ್ನ ಮಾಡಬಾರದು ಎಂದು ಪುರಾಣಗಳು ಮತ್ತು ಧಾರ್ಮಿಕ ಗ್ರಂಥಗಳು ಸೂಚಿಸುತ್ತವೆ. ಗ್ರಹಣದ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಹೆಚ್ಚಿರುತ್ತದೆ ಎಂಬ ನಂಬಿಕೆ ಹಿನ್ನೆಲೆಯಲ್ಲಿ ಜನರು ಕೆಲವೊಂದು ನಿಯಮಗಳನ್ನ ಪಾಲಿಸುತ್ತಾರೆ. ಅದರಿಂದ ಸೂರ್ಯಗ್ರಹಣದ ವೇಳೆ ಏನ್ ಮಾಡಬೇಕು, ಏನ್ ಮಾಡಬಾರದು ಎಂಬುದನ್ನ ತಿಳಿದುಕೊಳ್ಳೋದು ಮುಖ್ಯ. ಸೂರ್ಯಗ್ರಹಣದ ಸಮಯದಲ್ಲಿ ಮಾಡಬಾರದ ಕೆಲಸಗಳು ಹೀಗಿದೆ. ಮೊದಲನೆಯದು ದೇವರ ವಿಗ್ರಹ ಅಥವಾ ಚಿತ್ರಗಳನ್ನ ಸ್ಪರ್ಶಿಸುವುದು. ಗ್ರಹಣದ ವೇಳೆ ದೇವರ ಮೂರ್ತಿಗಳು, ಫೋಟೋಗಳು ಅಥವಾ ಪೂಜಾ ಸಾಮಗ್ರಿಗಳನ್ನು ಮುಟ್ಟಬಾರದು ಎಂಬ ನಂಬಿಕೆ ಇದೆ. ಈ ಸಮಯದಲ್ಲಿ ಶುದ್ಧತೆಯ ದೃಷ್ಟಿಯಿಂದ ಸೂಕ್ಷ್ಮವಾಗಿ ಪರಿಗಣಿಸಲಾಗುತ್ತದೆ. ಎರಡನೆಯದು ಅಡುಗೆ ಮಾಡುವುದು ಮತ್ತು ಊಟ ಮಾಡುವುದನ್ನು ತಪ್ಪಿಸಬೇಕು. ಗ್ರಹಣ ಸಮಯದಲ್ಲಿ ಆಹಾರವನ್ನ ಬೇಯಿಸುವುದು ಅಥವಾ ಸೇವಿಸುವುದು ಶುಭವಲ್ಲ ಎಂದು ಹೇಳಲಾಗ್ತದೆ. ಆದರೆ ಮಕ್ಕಳು, ವೃದ್ಧರು ಮತ್ತು ರೋಗಿಗಳು ಆರೋಗ್ಯ ದೃಷ್ಟಿಯಿಂದ ಆಹಾರವನ್ನ ಸೇವಿಸಬಹುದು. ಮೂರನೆಯದು ದೈಹಿಕ ಸಂಬಂಧ ತಪ್ಪಿಸಬೇಕು. ಈ ಅವಧಿಯಲ್ಲಿ ದಾಂಪತ್ಯ ಸಂಬಂಧ ಹೊಂದುವುದನ್ನ ಧಾರ್ಮಿಕವಾಗಿ ಅನುಚಿತವೆಂದು ಪರಿಗಣಿಸಲಾಗುತ್ತದೆ. ನಾಲ್ಕನೆಯದು ದೇಹಕ್ಕೆ ಎಣ್ಣೆ ಹಚ್ಚಿಕೊಳ್ಳಬಾರದು. ಗ್ರಹಣದ ಸಮಯದಲ್ಲಿ ದೇಹಕ್ಕೆ ಎಣ್ಣೆ ಹಚ್ಚುವುದು ಅಥವಾ ಅಲಂಕಾರ ಸಂಬಂಧಿತ ಕಾರ್ಯಗಳನ್ನು ಮಾಡುವುದು ತಪ್ಪೆಂದು ಹೇಳಲಾಗ್ತದೆ. ಐದನೆಯದ್ದು ಚಾಕು, ಕತ್ತರಿ, ಸೂಜಿದಾರ ಸಂಬಂಧಿತ ಕೆಲಸಗಳನ್ನ ಮಾಡಬೇಡಿ. ವಿಶೇಷವಾಗಿ ಗರ್ಭಿಣಿಯರು ಈ ವಿಷಯದಲ್ಲಿ ಹೆಚ್ಚು ಎಚ್ಚರಿಕೆಯಿಂದಿರಬೇಕು. ಹೊಲಿಗೆ, ಕತ್ತರಿಸುವ ಕೆಲಸಗಳನ್ನ ಮಾಡಬಾರದು ಎಂದು ಹೇಳಲಾಗ್ತದೆ. ಆರನೆಯದ್ದು ಉಗುರು ಮತ್ತು ಕೂದಲು ಕತ್ತರಿಸುವುದನ್ನು ತಪ್ಪಿಸಬೇಕು. ಗ್ರಹಣದ ಸಮಯದಲ್ಲಿ ಉಗುರು ಅಥವಾ ಕೂದಲು ಕತ್ತರಿಸುವುದು ಅಶುಭವೆಂದು ಪರಿಗಣಿಸಲಾಗುತ್ತೆ. ಇನ್ನು ಸೂರ್ಯಗ್ರಹಣದ ವೇಳೆ ಏನು ಮಾಡಬೇಕು ಅನ್ನೋದನ್ನ ತಿಳಿಯೋಣ ಬನ್ನಿ. ಮೊದಲನೆಯದ್ದು ಸೂತಕ ಆರಂಭಕ್ಕೂ ಮುನ್ನ ಆಹಾರ ನೀರಿನಲ್ಲಿ ತುಳಸಿ ಅಥವಾ ಗರಿಕೆಯನ್ನು ಹಾಕಿ. ಗ್ರಹಣದ ಸೂತಕ ಕಾಲ ಆರಂಭವಾಗುವ ಮುನ್ನ ನಾವು ಬಳಸುವ ನೀರು, ಹಾಲು ಅಥವಾ ಇತರ ದ್ರವ ಪದಾರ್ಥಗಳಲ್ಲಿ ತುಳಸಿ ಎಲೆ ಅಥವಾ ಗರಿಕೆ ಹಾಕುವುದು ಉತ್ತಮವೆಂದು ನಂಬಲಾಗುತ್ತೆ. ಇದರಿಂದ ಅಶುದ್ಧಿ ದೂರವಾಗ್ತದೆ ಎನ್ನಲಾಗುತ್ತೆ. ಎರಡನೆಯದು ಧಾರ್ಮಿಕ ಪಠಣ, ಮಂತ್ರ ಜಪ. ದೇವರ ಮೂರ್ತಿಗಳನ್ನ ಸ್ಪರ್ಶಿಸುವುದು ತಪ್ಪಾದರೂ ಗ್ರಹಣದ ಸಮಯದಲ್ಲಿ ಧಾರ್ಮಿಕ ಗ್ರಂಥ ಓದುವುದು, ಮಂತ್ರಗಳನ್ನ ಜಪಿಸುವುದು ಶ್ರೇಯಸ್ಸೆಂದು ಹೇಳಲಾಗುತ್ತೆ. ಈ ಸಮಯದಲ್ಲಿ ಮಂತ್ರೋಚ್ಚಾರಣೆ ಹೆಚ್ಚಿನ ಫಲವನ್ನ ನೀಡುತ್ತೆ ಎಂಬ ನಂಬಿಕೆ ಇದೆ. ಮೂರನೆಯದ್ದು ತಪರ್ಣ, ಶ್ರಾದ್ದ, ಜಪ, ಹವನ ಮತ್ತು ದಾನ. ಗ್ರಹಣ ಸಮಯವನ್ನ ಪವಿತ್ರ ಕಾಲವೆಂದು ಪರಿಗಣಿಸಿ ಈ ಅವಧಿಯಲ್ಲಿ ದಾನ, ಧರ್ಮ, ಜಪ, ತಪ ಮಾಡುವುದು ಪುಣ್ಯ ಕಾರ್ಯವೆಂದು ಹೇಳಲಾಗುತ್ತೆ. ಇನ್ನು ನಾಲ್ಕನೆಯದ್ದು ಗ್ರಹಣ ಮುಗಿದ ಬಳಿಕ ಸ್ನಾನ. ಸೂರ್ಯಗ್ರಹಣ ಮುಗಿದ ನಂತರ ತಕ್ಷಣ ಸ್ನಾನ ಮಾಡುವುದು ಅವಶ್ಯಕವೆಂದು ಹೇಳಲಾಗುತ್ತೆ. ಇದರಿಂದ ಶುದ್ಧತೆ ದೊರೆಯುತ್ತೆ ಎಂಬ ನಂಬಿಕೆ ಇದೆ. ಐದನೆಯದ್ದು ಮನೆಯ ಮತ್ತು ಪೂಜೆ ಕೊಠಡಿಯ ಶುದ್ಧೀಕರಣ. ಸ್ನಾನದ ನಂತರ ದೇವರ ಕೋಣೆಯನ್ನ ಸ್ವಚ್ಛಗೊಳಿಸಿ ಪೂಜೆ ಮಾಡಿ ದಾನ ಮಾಡುವುದರಿಂದ ಶುಭ ಫಲ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಸೂರ್ಯಗ್ರಹಣವು ಒಂದು ಖಗೋಳೀಯ ಘಟನೆ ಆಗಿದ್ರೂ ನಮ್ಮ ಸಂಸ್ಕೃತಿಯಲ್ಲಿ ಇದಕ್ಕೆ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮಹತ್ವವಿದೆ. ಗ್ರಹಣದ ಸಮಯದಲ್ಲಿ ನಿಷಿದ್ಧ ಕಾರ್ಯಗಳನ್ನು ತಪ್ಪಿಸುವುದು ಹಾಗೂ ಶ್ರೇಯಸ್ಕರ ಕಾರ್ಯಗಳನ್ನು ಅನುಸರಿಸುವುದು ಶ್ರೇಷ್ಠವೆಂದು ಹಿರಿಯರು ಹೇಳ್ತಾರೆ. ಆದ್ರೆ ಯಾವುದೇ ಕ್ರಮ ಕೈಗೊಳ್ಳುವ ಮೊದಲು ಅದರ ಅರ್ಥವನ್ನ ತಿಳಿದುಕೊಂಡು ವೈಜ್ಞಾನಿಕ ಹಾಗೂ ಆರೋಗ್ಯದ ದೃಷ್ಟಿಯಿಂದಲೂ ಯೋಚಿಸಿ ನಡೆದುಕೊಳ್ಳುವುದು ಉತ್ತಮ. ಒಟ್ಟಾರೆಯಾಗಿ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಶಾಂತ ಮನಸ್ಸಿನಿಂದ ಧಾರ್ಮಿಕ ಚಿಂತನೆ, ಜಪ ಮತ್ತು ಸ್ವಚ್ಛತೆಯನ್ನ ಪಾಲಿಸುವುದು ಒಳಿತು. ನಂಬಿಕೆಗಳೊಂದಿಗೆ ಜಾಗ್ರತೆ ಹಾಗೂ ತಿಳುವಳಿಕೆಯನ್ನು ಕೂಡ ಸೇರಿಸಿದ್ರೆ ಗ್ರಹಣದ ಸಮಯವನ್ನ ಸಕಾರಾತ್ಮಕವಾಗಿ ಎದುರಿಸಬಹುದು. ನೋಡಿದಲ್ಲ, ಈ ವಿಚಾರವನ್ನ ಸೂರ್ಯಗ್ರಹಣದಂದು ನಾವು ತಿಳಿದುಕೊಂಡಿರಬೇಕು. ಯಾವ ತಪ್ಪುಗಳನ್ನ ಮಾಡಿದ್ರೆ ಯಾವ ತೊಂದರೆಗಳನ್ನ ಅನುಭವಿಸ್ತೀವಿ, ಹಾಗೆ ಸೂರ್ಯಗ್ರಹಣದಂದು ಯಾವ ಕೆಲಸಗಳನ್ನ ನಾವು ಮಾಡಬೇಕು ಅನ್ನೋದನ್ನ ಸರಿಯಾಗಿ ತಿಳಿದುಕೊಂಡು ಮಾಡಿದ್ರೆ ಯಾವುದೇ ರೀತಿಯ ದೋಷಗಳಾಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳು ನಮ್ಮ ಹತ್ರ ಸುಳಿಯೋದಿಲ್ಲ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.